ಎಲ್ಲರಿಗೂ ನಮಸ್ಕಾರ ಮೈ ಡಿಯರ್ ಮಾಸ್ಟರ್ಸ್. ನನ್ನ ಹೆಸರು ಬಾಲಾಜಿ ಅಂತ. ಹುಟ್ಟಿ ಬೆಳೆದಿದ್ದೆಲ್ಲ ಆಂಧ್ರ ಹಿಂದೂಪುರ. ಆದರೆ ಹುಟ್ಟಿದ್ದು ಮಾತ್ರ ನಾನು ತುಮಕೂರಲ್ಲಿ. ನಮ್ಮ ಅಮ್ಮವ್ರದ್ದು ತುಮಕೂರು. ಇಲ್ಲೇ ಹುಟ್ಟಿರೋದು ನಾನು. ಲೋಕಲ್. ಸೊ ಗಣೇಶ್ ಪೆಂಡಾಲ್ ಹತ್ರ ಇರೋದು ನಾವು. ಅಲ್ಲಿ ಹುಟ್ಟಿದ್ದೆ. ಸೊ ಓದಿದ್ದು ಬರೆದಿದ್ದು ಮದರ್ ಟಂಗು ಎಲ್ಲ ತೆಲುಗು. ನನಗೆ ಚಿಕ್ಕ ವಯಸ್ಸಿಂದ ತುಂಬ ಕ್ವಶನ್ಸ್ ಇರ್ತಿತ್ತು. ಯಾಕೆ ಈ ಮನೆಯಲ್ಲಿ ಹುಟ್ಟಿದ್ದೀನಿ, ಯಾಕೆ ಈ ಥರ ಊರಿನಲ್ಲಿ ಹುಟ್ಟಿದ್ದೀನಿ, ಚೆನ್ನಾಗಿರೋ ಮುಂಬೈಯೋ ಡೆಲ್ಲಿಯೋ ಕಲ್ಕತ್ತಾವೋ ಆ ಥರ ಊರಲ್ಲಿ ಹುಟ್ಟಿದರೆ ಚೆನ್ನಾಗಿರ್ತಿತ್ತೆ ಅಂತ ಇರ್ತಾ ಇತ್ತು. ಆದರೆ ಧ್ಯಾನಕ್ಕೆ ಬಂದಿದ್ದ ಮೇಲೆ ನನಗೆ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಸಿಕ್ತು. ಪತ್ರಿಜಿ ಅವ್ರ ಜ್ಞಾನ ಎಲ್ಲ ತಗೋಬೇಕು ಅಂತ ನನ್ನ ಮಾತೃಭಾಷೆ ತೆಲುಗು ತಗೊಂಡು ಬಂದಿದ್ದೀನಿ. ಆಮೇಲೆ ಕನ್ನಡ ಬರಬೇಕು ಅಂತ ಅವಾಗವಾಗೂ ವರ್ಷದಲ್ಲಿ 2-3 ತಿಂಗಳು ಇಲ್ಲೇ ತುಮಕೂರಿನಲ್ಲೇ ಇರ್ತಾಯಿದ್ದೆ. ಆ ಥರ ಕನ್ನಡ ತಿಳ್ಕೊಂಡಿದ್ದೀನಿ. ಅದಕ್ಕೋಸ್ಕರನೇ ಇಷ್ಟು ಫ್ಲೂಯೆಂಟಾಗಿ ನಿಮ್ಮ ಹತ್ರ ಕನ್ನಡ ಮಾತಾಡ್ತಾಯಿದ್ದೀನಿ ನಾನು. ಇದು ಗೊತ್ತಾಯಿತು. ಅದಾದಮೇಲೆ ಹೈಯರ್ ಎಜುಕೇಷನ್ ಎಲ್ಲ ಮಾಡಬೇಕು ಅಂದಾಗ ಮಧ್ಯಪ್ರದೇಶಗೆಲ್ಲ ಹೋದೆ. ಅಲ್ಲೆಲ್ಲ ಏನೂ ಸಿಗಲಿಲ್ಲ, ಎಲ್ಲ ಟೈಮ್ ವೇಸ್ಟ್ ಆಯಿತು. ಅದಾದಮೇಲೆ ತಮಿಳ್ನಾಡು ಚೆನ್ನೈಗೆ ಹೋದೆ. ಅಲ್ಲಿ ಚೆನ್ನಾಗಿರೋ ಕಾಲೇಜಿನಲ್ಲಿ ಓದಬೇಕು ಅಂತ ಓದಿದ್ದು ಬಿಟ್ಟು ಇನ್ನು ಮಿಕ್ಕಿದ್ದು ಎಲ್ಲನೂ ಕಲ್ತಿದ್ದೀನಿ ಅಲ್ಲಿ. ಸೊ ಈ ಥರ ಯಾಕೆ ಜೀವನ ಅಂತ ಅನಿಸ್ತಾ ಇತ್ತು. ಧ್ಯಾನ ಯಾವಾಗ ಮಾಡೋದನ್ನ ನಾನು ನನ್ನ ಹೋದ ಜನ್ಮಗಳೆಲ್ಲ ನೋಡಿದಾಗ ಮ್ಯಾಕ್ಸಿಮಮ್ ಪಾಸ್ಟ್ ಲೈಫ್ಸ್ ಎಲ್ಲನೂ ನನಗೆ ತಮಿಳ್ನಾಡಿನಲ್ಲೇ ಇದೆ. ಅದಕ್ಕೋಸ್ಕರ ಅಲ್ಲಿರೋರ್ಗೆ ಏನಾದರೂ ಮಾಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಅಲ್ಲಿ ಹುಟ್ಟಿ ಒಂದು ಈ ಕೂಡ ಬರ್ತಾ ಇರಲಿಲ್ಲ ನನಗೆ ತಮಿಳಲ್ಲಿ. ಇವಾಗ ಫ್ಲೂಯೆಂಟಾಗಿ ಕ್ಲಾಸ್ ತಗೊಳ್ತಾ ಇದ್ದೀನಿ. ನಾವು ನಮ್ಮ ಲೈಫ್ ಪರ್ಪಸ್ ತಿಳ್ಕೊಂಡು ನಮ್ಮ ಲೈಫ್ ಪ್ಲ್ಯಾನ್ ತಿಳ್ಕೊಂಡ್ರೆ ಯಾವ ಚಿಂತೆನೂ ಇರಲ್ಲ. ಧ್ಯಾನದಲ್ಲಿ ಬಂದಿದ್ದ ಮೇಲೆ ನನ್ನ ಮಾತೃಭಾಷೆ ಯಾಕೆ ತೆಲುಗು, 5 ಭಾಷೆಗಳನ್ನ ಯಾಕೆ ತಿಳ್ಕೊಂಡಿದ್ದೀನಿ, ಎಲ್ಲ ಬಿಟ್ಟು ತಮಿಳ್ನಾಡಿನಲ್ಲಿ ಯಾಕೆ ಸುತ್ತಾ ಇದ್ದೀನಿ ಅನ್ನೋದೆಲ್ಲನೂ ನನಗೆ ಕ್ಲಿಯರ್ ಆದಮೇಲೆ ಒಂದು ಆನಂದವಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಊರೂರು ಸುತ್ತಿ ಧ್ಯಾನವನ್ನು ಮಾಡ್ತಾಯಿದ್ದೀನಿ. ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ತಮಿಳ್ನಾಡಿನಲ್ಲಿ ಹೊಸ ಗ್ರಾಮಗಳಿಗೆಲ್ಲನೂ ಹೋಗಿ ಈ ಥರ ಧ್ಯಾನ ಪ್ರಚಾರವನ್ನು ಮಾಡ್ತಾಯಿದ್ದೀನಿ ನಾನು. ಯಾವತ್ತೂ ಬಸ್ ಮಿಸ್ ಆಗಿರೋದೇ ಇಲ್ಲ. ಮಿಸ್ ಆಗಿದೆ ಅಂದರೆ ಅದು ಪರ್ಪಸ್ ಇದೆ ಅಂತ ಅರ್ಥ. ಇದೆಲ್ಲ ತಿಳ್ಕೊಂಡಿದ್ದೀನಿ. ಇವತ್ತು ಇಲ್ಲಿ ಬರಬೇಕು ಅಂತ ಅಕ್ಟೋಬರ್ 10ನೇ ತಾರೀಕೆ ನಾನು ಟಿಕೆಟ್ ಬುಕ್ ಮಾಡಿದ್ದೀನಿ. ಚೆನ್ನೈ ಮೇಲ್ನಲ್ಲಿ ಸ್ಲೀಪರ್ ಕ್ಲಾಸ್ ಟಿಕೆಟು. ವೆಯ್ಟಿಂಗ್ ಲಿಸ್ಟ್ ಇತ್ತು. ನೆನ್ನೆ ಸಾಯಂಕಾಲ 6 ಗಂಟೆವರೆಗೂ ವೆಯ್ಟಿಂಗ್ ಲಿಸ್ಟೇ ಇದೆ. ಇನ್ನೂ ಕನ್ಫರ್ಮೇ ಆಗಿಲ್ಲ. ಹೇಗೆ ಹೋಗೋದು, ಇಲ್ಲೇನೋ 8 ಗಂಟೆ ಒಳಗಡೆ ಇರಬೇಕು ಅಂತ ಹೇಳಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೆ. ಏನಾದರೆ ಆಗಲಿ, ನಾವು ಹೋಗಲೇಬೇಕು, ಹೋಗಿ ಸೇರ್ತೀವಿ ಟೈಮ್ ಕರೆಕ್ಟಾಗಿ ಅಂತ ಅಂದ್ಕೊಂಡೆ. 7 ಗಂಟೆಗೆ ಸ್ಲೀಪರ್ ಕ್ಲಾಸ್ ಟಿಕೆಟ್ಟು ಕನ್ಫರ್ಮ್ ಆಗಲಿಲ್ಲ. RAC 3 ಟೈರ್ AC ಅಪ್ಗ್ರೇಡ್ ಮಾಡಿ ಕೊಟ್ಟರು. ಯಪ್ಪ, ಈ ರಾತ್ರಿ ಎಲ್ಲ ಕೂತ್ಕೊಂಡ್ರೆ ಟ್ರೈನಲ್ಲಿ ಅಲ್ಲಿ ಏನು ನಿದ್ದೆ ಮಾಡಬೇಕಾ ನಾನು ಇಲ್ಲಿ ಪ್ರೋಗ್ರಾಮ್ನಲ್ಲಿ ಅಂತ ಅಂದ್ಕೊಂಡ್ರೆ, RAC ಅಂದರೆ ಏನು, ಒಂದೇ ಟಿಕೆಟ್ ಇಬ್ಬರಿಗೆ ಕೊಡ್ತಾರಲ್ಲ, ಇನ್ನೊಬ್ಬರು ಬರಲಿಲ್ಲ. ಅಲ್ಲಿ TC ಬಂದು ಇದು ಸೀಟ್ ನಿಮಗೆ ತಗೊಳ್ಳಿ, ಮಲ್ಕೊಂಡು ಹೋಗ್ರಿ ಅಂತ ಕೊಟ್ಬಿಟ್ರು. ಆ ಥರ ನಾವು ಒಂದು ಸದುದ್ದೇಶಕ್ಕಾಗಿ ಧ್ಯಾನವನ್ನು 4 ಜನಕ್ಕೆ ಹೇಳ್ಕೊಡ್ಬೇಕು ಅಂದರೆ ಆಸ್ಟ್ರಲ್ ಮಾಸ್ಟರ್ಸ್ ನಮಗೆ ಹೆಲ್ಪ್ ಮಾಡ್ತಾರೆ, ಪ್ರಕೃತಿ ಹೆಲ್ಪ್ ಮಾಡುತ್ತೆ, ನಮ್ಮ ಯೋಚನೆಗಳು ಬಲವಾಗಿ ಇರುತ್ತೆ. ಆ ಯೋಚನೆ ಶಕ್ತಿಯಿಂದ ಎಲ್ಲ ಕೆಲಸಗಳು ಸ್ಮೂತಾಗಿ ನಡೆಯುತ್ತೆ ಅನ್ನೋದಕ್ಕೆ ನೆನ್ನೆ ನಡೆದಿರೋ ಅನುಭವ ಅವ್ರ ಹತ್ರ ಹಂಚ್ಕೊಂಡೆ. ಅದು ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ಹೇಳಿದೆ. ನಾನು ಚಿಕ್ಕ ವಯಸ್ಸಲ್ಲಿ ಹುಟ್ಟಿ ಬೆಳೆದಿರೋದೆಲ್ಲ ಒಂದು ಡಿಸಿಪ್ಲೈನ್ಡ್ ಭಕ್ತಿ ಮಾರ್ಗದಲ್ಲಿರೋ ವೆಜಿಟೇರಿಯನ್ ಫ್ಯಾಮಿಲಿನಲ್ಲಿ ಹುಟ್ಟಿರೋದು. ಪೂಜೆ ಅಂದರೆ ಏನು, ಅಷ್ಟೋತ್ರ, ಸಹಸ್ರನಾಮ, ಸತ್ಯನಾರಾಯಣ ವ್ರತ ಮತ್ತು
ತಿರುಪತಿಗೆ 1 ವರ್ಷಕ್ಕೆ ಒಂದು ಸಲ ಹೋಗಬೇಕು, ಈ ಥರ ತುಂಬ ನೋಡಿಬಿಟ್ಟಿದ್ದೀನಿ. ಧ್ಯಾನಕ್ಕೆ ಯಾವತ್ತು ಬಂದನೋ ಒಂದು ದಿವಸ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಾಯಿದ್ರು ನಮ್ಮ ಅಪ್ಪ ಅಮ್ಮ ಅವರು. ಇನ್ನೂ ಬರಲಿಲ್ಲ ಅವರು ಧ್ಯಾನಕ್ಕೆ ಆ ಟೈಮ್ನಲ್ಲಿ. ಇವ್ರು ಯಾಕೆ ಹೇಳಿದ್ರು ಕೇಳಲ್ಲ, ಪೂಜೆ ಏನು ಬೇಕಾಗಿಲ್ಲ ಅಂತ, ನೀನು ಬೇಕಾದರೆ ಮಾಡ್ಕೊ, ನಮ್ಮನ್ನು ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿದ್ರು. ಸರಿ ನೀವು ಮಾಡ್ಕೊಳ್ಳಿ, ಹಂಗಾದರೆ ನಾನು ಧ್ಯಾನದಲ್ಲಿ ಕೂತ್ಕೊತೀನಿ, ನನ್ನ ಡಿಸ್ಟರ್ಬ್ ಮಾಡಬೇಡಿ ನೀವು ಅಂತ ನಾನು ಕೂತ್ಕೊಂಡ್ಬಿಟ್ಟೆ. ಆವಾಗ ಬಂದಿರೋ ಅನುಭವ ಏನು ಅಂದರೆ, ನರ ಶರೀರದಲ್ಲಿ ಯಾನ ಮಾಡೋವರು ನಾರಾಯಣ ಅಂತ ಬಂತು. ಸತ್ಯನಾರಾಯಣ ಅಂದರೆ ಸತ್ಯವನ್ನು ಯಾರು ತಿಳ್ಕೊಳ್ಳೋದಕ್ಕೆ ನರಶರೀರದಲ್ಲಿ ಯಾನ ಮಾಡ್ತಾ ಇರ್ತಾರೋ ಅವರೇ ಸತ್ಯನಾರಾಯಣ. ಈ ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ಮಾರ್ಗನೇ ಧ್ಯಾನ. ನೀವು ಧ್ಯಾನವನ್ನು ಯಾವಾಗ ನೀವು ಇಟ್ಕೊತೀರೋ, ಒಂದು ಸಿನ್ಸಿಯರ್ ಆಗಿ ಧ್ಯಾನವನ್ನು ಮಾಡ್ತೀರೋ, ಆ ಸತ್ಯವನ್ನು ಯಾವಾಗ ತಿಳಿದುಕೊಳ್ತೀರೋ ನೀವೇ ಸತ್ಯನಾರಾಯಣ ಅಂತ ತಿಳ್ಕೊಳ್ತೀರ ಮಾಸ್ಟರ್ಸ್. ಎಷ್ಟು ಧ್ಯಾನವನ್ನು ಮಾಡ್ತೀರೋ ಅಷ್ಟು ಸತ್ಯಗಳನ್ನು ನೀವು ತಿಳ್ಕೊಬೋದು. ಒಂದೊಂದು ದಿವಸ ಧ್ಯಾನ ಮಾಡಿದಾಗ ಕೂಡ ಸತ್ಯಗಳನ್ನು ನಾನು ತಿಳ್ಕೊತಾನೇ ಇದ್ದೀನಿ. ಇವತ್ತು ಸತ್ಯವನ್ನು ತಿಳಿದಿದೆಯಲ್ಲ ಅಂತ ಬಿಡಬಾರ್ದು. ನಾಳೆ ನೀವು ಕೂತ್ಕೊಂಡಾಗ ಇನ್ನೂ ಸೂಕ್ಷ್ಮವಾದ ಸತ್ಯಗಳು ನಿಮಗೆ ತಿಳಿಸ್ತಾರೆ ಮಾಸ್ಟರ್ಸ್. ತಿಳ್ಕೊತೀರಾ ಎಷ್ಟು ಸತ್ಯಗಳು, ಎಷ್ಟು ಸೂಕ್ಷ್ಮವಾದ ಸತ್ಯಗಳು ನೀವು ತಿಳ್ಕೊತೀರೋ ಅಷ್ಟು ಎನ್ಲೈಟ್ ಆಗ್ತೀರಾ ನೀವು ಮೈ ಡಿಯರ್ ಮಾಸ್ಟರ್ಸ್. ನಾನು ಅಯ್ಯಪ್ಪ ಸಾರು 20 ವರ್ಷದಿಂದ ಫ್ರೆಂಡ್ಸ್ ಆಗಿ ಇದ್ದೀವಿ. ಈ ಫ್ರೆಂಡ್ಸ್ ಆಗಿ ಇರೋದಕ್ಕೆ ಕಾಮನ್ ಪಾಯಿಂಟ್ ಯಾರು ಅಂದರೆ ಪತ್ರಿಜಿ ಅವರು. ನಾನು ಧ್ಯಾನಕ್ಕೆ ಬಂದ ಮೇಲೆ ಪತ್ರಿಜಿ ಅವ್ರನ್ನ ಭೇಟಿ ಆಗಬೇಕು ಅಂದರೆ ಅವ್ರು ನನಗೆ ಟೈಮ್ ಕೊಡಲಿಲ್ಲ, ನನ್ನ ಮಖನೂ ನೋಡಲಿಲ್ಲ ಅವರು. ಯಾಕೆ ಈ ಥರ ಆಗ್ತಾಯಿದೆ ಅಂತ ಕೇಳಿದಾಗ ಅವ್ರು ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಕೊಡ್ತಾರೆ ಟೈಮು ಅಂತ ಹೇಳಿದ್ರು. ಯಾವ ಕೆಲಸ ಮಾಡಬೇಕೋ ಅವ್ರನ್ನ ಭೇಟಿ ಆಗಬೇಕು ಅಂದರೆ ಧ್ಯಾನ ಪ್ರಚಾರ ಯಾರು ಮಾಡ್ತಾರೋ ಅವ್ರಿಗೆ ಟೈಮ್ ಕೊಡ್ತಾರೆ ಅಂತ ಹೇಳಿದ್ರು. ಅವ್ರನ್ನ ಭೇಟಿ ಆಗೋದಕ್ಕೋಸ್ಕರ ನಾನು ಧ್ಯಾನ ಪ್ರಚಾರ ಮಾಡೋದಕ್ಕೆ ಶುರು ಮಾಡಿದೆ. ಯಾವತ್ತು ಧ್ಯಾನ ಪ್ರಚಾರ ಮಾಡೋಕ್ಕೆ ಶುರು ಮಾಡಿದ್ನೋ ನನಗೆ ಪತ್ರಿಜಿ ಅವರು ಟೈಮ್ ಕೊಟ್ಟರು. ಅವ್ರು ಕೂಡ ಕೂತ್ಕೊಂಡು ಮಾತಾಡ್ತಾ ಇರೋ ಎಲ್ಲ ಫ್ರೆಂಡ್ಸು, ಆವಾಗ ಅಯ್ಯಪ್ಪ ಅವರು ಚೆನ್ನೈನಲ್ಲಿ ಇನ್ನೂ ಸ್ವಲ್ಪ ಜನ ಇದ್ದಾರೆ, ಅವರು ಎಲ್ಲರೂ ಒಂದು ಟೀಮ್ ಥರ ಫಾರ್ಮ್ ಆಗಿ ಎಷ್ಟೋ ಪ್ರಾಜೆಕ್ಟ್ಸ್ ಎಲ್ಲವೇ ಮಾಡಿದ್ದೀವಿ. ಒಂದು ಮಾಸ್ಟರ್ ಕಣ್ಣು ನಮ್ಮ ಮೇಲೆ ಬೀಳಬೇಕು ಅಂದರೆ ಅವರ ಪ್ರಾಜೆಕ್ಟ್ಸ್ ಏನಿದೆಯೋ ಅದರ ಮೂಲಕ ಮಟ್ಟಮೇ ಕನೆಕ್ಟ್ ಆಗುತ್ತೆ ಮಾಸ್ಟರ್ಸ್. ಯಾವಾಗ ಅವ್ರಿಗಾಗಿ ನಾವು ಕೆಲಸ ಮಾಡೋಕ್ಕೆ ಶುರು ಮಾಡ್ತೀವೋ ಅವ್ರ ಕಣ್ಣು ನಮ್ಮ ಮೇಲೆ ಬಿತ್ತು ನಮ್ಮ ಒಳಗಡೆ ಏನು ನಡೀತಾ ಇದೆ ಅಂತ ನೋಡಿ ನಮ್ಮನ್ನು ಸರಿ ಮಾಡ್ತಾರೆ. ಅದಕ್ಕೋಸ್ಕರ ಮೈ ಡಿಯರ್ ಮಾಸ್ಟರ್ಸ್, ಧ್ಯಾನ ಪ್ರಚಾರವನ್ನು ಮಾಡಿ 4 ಜನಕ್ಕೆ ಧ್ಯಾನವನ್ನು ಹೇಳ್ಕೊಡಿ. ಆವಾಗ ಮಾಸ್ಟರ್ಸ್ ಕಣ್ಣು ನಿಮ್ಮ ಮೇಲೆ ಬಿದ್ದು ನಿಮಗೇನು ಬೇಕಾಗುತ್ತೋ ಅದೆಲ್ಲನೂ ನಿಮಗೆ ಕೊಡಿಸ್ತಾರೆ ಮಾಸ್ಟರ್ಸ್. ತಮಿಳ್ನಾಡು ಅಲ್ಲಿ ಕಮುದಿ ಅಂತ ಒಂದು ಚಿಕ್ಕ ಗ್ರಾಮ ಇದೆ. ಅಲ್ಲೊಂದು ಅನುಭವ ಒಬ್ಬರು ಶೇರ್ ಮಾಡಿದ್ರು, ಅದು ನಿಮಗೆ ತಿಳಿಸ್ಬೇಕು ಅಂತ ಒಂದು ಆಲೋಚನೆ. ನಾನು ಎಲ್ಲಿ ಧ್ಯಾನ ಹೇಳ್ಕೊಡಿ ಅಂತ ಕೇಳ್ತಾರೋ ಅಲ್ಲಿ ನಾನು ಹೋಗಿಬಿಡ್ತೀನಿ. ಯಾರು ಏನು ಅಂತ ಕೇಳಲ್ಲ. ಬನ್ನಿ ಅಂತ ಕೂಗಿದ್ರು, ಮತ್ತು ಅವ್ರಿಗೆ ಒಂದು ಅನುಮಾನ, ಸಾರ್ ಬರ್ತಾ ಇದ್ದೀರಲ್ಲ, ನಮ್ಮ ಮನೆ ಚಿಕ್ಕದಾಗಿದೆ, ನಾವು ಈ ಥರ ಜನರು, ಕೆಳಗಿನ ಜನರು ನಾವು, ಅವ್ರು ಏನು ಅನ್ಕೊತಾರ ಅಂತ ಹೇಳಿದ್ರು. ನಾನು ನಿನಗೋಸ್ಕರ ಬರ್ತಾಯಿದ್ದೀನಿ, ನಿನ್ನ ಮನೆ ನೋಡೋದಕ್ಕಲ್ಲ, ನೀನು ಏನು ಓದಿದೆಯಾ ಅಂತ ಅಲ್ಲ, ನೀವು ಊರು ಎಲ್ಲಿದೆ ಅಂತ ಅಲ್ಲ, ನಿನ್ನ ಏರಿಯಾ ನೋಡೋದಕ್ಕಲ್ಲ, ನಿನ್ನ ನೋಡೋದಕ್ಕೆ ಬರ್ತಾಯಿದ್ದೀನಿ ಅಂದ. ನಾವೇನಿದ್ದೀವಿ ಸರ್ ಕೆಳಗಿನವರು, ಏನೂ ಇಲ್ಲ ನಮ್ಮ ಹತ್ರ, ನಿಮ್ಮ ಕರೆಕ್ಟಾಗಿದ್ದರೆ ನಾವು ಬರೋ ಕೆಲಸನೇ ಇಲ್ಲ, ಅದಕ್ಕೋಸ್ಕರನೇ ಬರ್ತಾ ಇರೋದು ಅನ್ನೋ ಟೈಮ್ನಲ್ಲಿ ಅವರು ಬಂದರು. ನಾನು ಹೋದೆ ಅಲ್ಲಿಗೆ. ಅಲ್ಲಿ ಹೋಗಿ ನೋಡಿದ್ರೆ ಆ ಕುಟುಂಬ ಒಂದು ಕಸಾಯಿ ಕುಟುಂಬ, ಅದು ಬುಚ್ಚರ್ ಫ್ಯಾಮಿಲಿ. ಅದು ಆ ಬುಚ್ಚರ್ ಫ್ಯಾಮಿಲಿ ಅವರು ಧ್ಯಾನಕ್ಕೆ ಬಂದು ಫುಲ್ ನಾನ್ ವೆಜ್ ಎಲ್ಲ ಬಿಟ್ಟು ಒಂದು ಮೆಡಿಟೇಟರ್ ಆಗಿ ಆಗಿದ್ದಾರೆ. ಅಲ್ಲಿ ಅವ್ರ ತಾತ ಅವರು ಸಾವಿರಕ್ಕೂ ಮೇಲೆ ಪಶು, ಎತ್ತು, ಎಮ್ಮೆ ಇದೆಲ್ಲನೇ
ಕಟ್ ಮಾಡಿ ಅದಕ್ಕೆ ಹಿಂಸೆ ಕೊಡ್ತಿರೋವಾಗ ಒಂದು ಎತ್ತು ರಿವರ್ಸ್ ಆಗಿ ಸಾಯಿಸ್ಬಿಡ್ತು ಅವ್ರನ್ನ. ಅದಕ್ಕೋಸ್ಕರ ಮೈ ಡಿಯರ್ ಮಾಸ್ಟರ್ಸ್, ವಿ ಆರ್ ಆಲ್ ಆನ್ಸರಬಲ್ ಟು ಈಚ್ ಆ್ಯಂಡ್ ಎವ್ರಿ ಆ್ಯನಿಮಲ್ ಅನ್ನೋದು ಅದಕ್ಕೆ ಒಂದು ಉದಾಹರಣೆ. ಇಲ್ಲಿ ನಾವು ಸೇವ್ ಆಗಿದ್ದೀವಿ ಅಂದ್ರೂ ಮೇಲೆ ಹೋದ್ಮೇಲೆ ಒಂದೊಂದು ಆ್ಯನಿಮಲ್ ಬೀಯಿಂಗ್ಗೂ ನಾವು ಯಾವ ಥರ ಹಿಂಸೆ ಕೊಟ್ಟಿರ್ತೀವೋ ಆ ಹಿಂಸೆಗೆಲ್ಲಮೇ ನಾವು ಆನ್ಸರ್ ಹೇಳಲೇಬೇಕು ಮೈ ಡಿಯರ್ ಮಾಸ್ಟರ್ಸ್. ಅದಕ್ಕೋಸ್ಕರ ಎಲ್ಲರೂ ವೆಜಿಟೇರಿಯನ್ ಆಗಿ ಇರಿ, ಮೆಡಿಟೇಟರ್ ಆಗಿ ಇರಿ, ಮಾಸ್ಟ್ರಾಗಿ ಜೀವಿಸಿ ಮೈ ಡಿಯರ್ ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಬಾಲಾಜಿ ಸರ್.